ಹಾಯ್ ಫ್ರೆಂಡ್ಸ್, ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದನೇ ಆಲ್ಮೋಸ್ಟ್ ಆಲ್ ನೋಡಿದ್ರಿ ನಿನ್ನೆ ಬ್ಲಾಗೆಲ್ಲ ಯಾವ ರೀತಿಯಾಗಿತ್ತು ಅಂತ. ಕತ್ಲೆ ಆಯಿತು ಅಂದರೆ ಸಾಕು ಸ್ವಲ್ಪ ಭಯ ಆಗುತ್ತೆ ನನಗಂತೂ. ಸುಮಾರು ಜನ ಕೇಳಿದ್ರಿ ನನಗೆ ಲಾಸ್ಟ್ ಬ್ಲಾಗಲ್ಲಿ, ಚಿರತೆ ಎಲ್ಲ ಬರೋದಿಲ್ವಾ ಸುಷ್ಮಾ, ಅಲ್ಲಿ ಚಿರತೆ ಇಲ್ವಾ ನಿಮಗೆ ಅಂತ. ಇಲ್ಲ, ಸದ್ಯ ನಾನು ಯಾವತ್ತೂ ಅದನ್ನು ನೋಡಿಲ್ಲ. ಆದರೆ ಇದನ್ನು ನೋಡಿದ್ದೀನಿ, ಫಾಕ್ಸ್ ಅಂತ ಹೇಳ್ತಾರೆ, ನರಿನ ನೋಡಿದ್ದೀನಿ. ಅಂದರೆ ನಮ್ಮ ತೋಟದ ಹತ್ರ ಅಲ್ಲ, ನಾವು ಬರಬೇಕಾದ್ರೆ, ನಮ್ಮ ತೋಟಕ್ಕೆ ಬರಬೇಕಾದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ರೋಡ್ ಕ್ರಾಸ್ ಮಾಡೋದನ್ನು ನಾನು ನೋಡಿದ್ದೀನಿ. ಬಟ್ ನಮ್ಮ ಮನೆ ಸುತ್ತಮುತ್ತ ಎಲ್ಲ ಕೂಡ ಅದು ನೋಡಿಲ್ಲ. ಅದೊಂದು ಸದ್ಯ ಏನೋ ಪ್ರಾಣಿಗಳು ಅನ್ನೋದಿಲ್ಲ ಅಂತ ಅಂದ್ಕೊಳ್ತೀನಿ. ನವಿಲಿದ್ದಾವೆ, ಸುಮಾರು ಹಾವುಗಳಂತೂ ಇದ್ದಾವೆ ಅಂತ ಹೇಳ್ಬೋದು. ಅದೆಷ್ಟು ಹಾವುಗಳಿದಾವೋ ಗೊತ್ತೇ ಇಲ್ಲ, ಅಷ್ಟು ಹಾವುಗಳಿದ್ದಾವೆ. ಯಾವಾಗ ಬಂದರೂ ಅದು ಒಂದು ಭಯ ಮಾತ್ರ ಇರುತ್ತೆ ನನಗಷ್ಟೇ. ಅಂದರೆ ಎಲ್ಲಿ ಏನಿರುತ್ತೋ ಅನ್ನೋ ಒಂದು ಹಾವುಗಳ್ದು ಒಂದು ಭಯ ಇರುತ್ತೆ. ಅದು ಬಿಟ್ಟರೆ ಬೇರೆ ಯಾವುದು ಭಯ ಅನ್ನೋ ಥರ ಇಲ್ಲ. ಬಟ್ ಏನು ಮಾಡೋಂಗಿಲ್ಲ, ಒಂಥರ ಅಭ್ಯಾಸ ಆಗೋವರೆಗೂ ಸ್ಟಾರ್ಟಿಂಗ್ ನನಗೂ ಸ್ವಲ್ಪ ಇವೆಲ್ಲ ಭಯ ಅನಿಸಿತ್ತು. ಈಗೀಗ ಅಭ್ಯಾಸ ಆದಮೇಲೆ ಏನೋ ಆ ಥರ ಫೀಲ್ ಆಗೋಲ್ಲ. ಬಟ್ ನಮಗೆ ಚಿಂಟುನ ನೋಡ್ಕೊಳ್ಳೋದೇ ಭಾಳ ಕಷ್ಟ. ಯಾಕಂದರೆ ನನ್ನ ಮಗಂಗೆ ಏನಂದರೆ ಎಲ್ಲಿ ಸತ್ತೆ ಗಲೀಜು ಎಂಥದ್ದು ನೋಡೋದಿಲ್ಲ, ಹೆಂಗಂದರೆ ಹಂಗೆ ನುಗ್ತಾ ಇರ್ತಾನೆ. ನಮಗೇನಂದರೆ ಇಲ್ಲಿ ಮೊದಲೇ ಫುಲ್ಲು ತೋಟ ಇರೋದ್ರಿಂದ ಈ ಗಿಡಗಳೆಲ್ಲ ಜಾಸ್ತಿ ಬೆಳೆದಿರೋ ಕಡೆ ಗಿಡ ಇರುತ್ತವಲ್ಲ, ಹಾವುಗಳೆಲ್ಲ ಸೇರ್ಕೊಂಡಿರ್ತೀವಲ್ಲ, ಅದು ಒಂದಕ್ಕೆ ಭಯ ಪಡ್ತೀನಿ. ಯಾಕಂದ್ರೆ ನಮ್ಮ ಮನೆ ಹಿಂದೆನೇ ಸ್ವಲ್ಪ ಒಂದು ದೊಡ್ಡದು ಹುತ್ತ ಥರನೂ ಕೂಡ ಇದೆ. ಜೊತೆಗೆ ಕೆಲವೊಂದು ಟೈಮಲ್ಲಿ ನಾವು ಇಲ್ಲಿ ಅಪರೂಪ ಅಲ್ವಾ ಬರೋದು, ಹಾಗಾಗಿ ಅಡುಗೆ ಮನೇಲೂ ಕೂಡ ಈ ಗೂಡುಗಳು ಕಟ್ಟೋ ಥರ ಅನಿಸುತ್ತೆ. ಇವಾಗ ಅದೇ ಕತೆ ಆಗಿರೋದು. ಲಾಸ್ಟ್ ಟೈಮ್ ಒಂದು ಸರಿ ಬಂದಾಗ ಸಿಂಕು ಕೆಳಗಡೆ ಒಂದು ಹುತ್ತ ಟೈಪ್ ಗೂಡು ಕಟ್ಟಿತ್ತು. ಅದನ್ನು ನಾನು ಅವಾಗೆಲ್ಲ ಹೊಡೆದಾಕಿ ಮಾಡಿ ಹೋಗಿದ್ದೆ. ಈಗ ನೆಕ್ಸ್ಟ್ ಇನ್ನೊಂದು ಸರಿ ನಮ್ಮ ಮನೆಯವ್ರು ಯಾವಾಗಲೂ ಬರೋಷ್ಟರಲ್ಲಿ ಮತ್ತೆ ಅಲ್ಲಿ ಅದೇ ಥರ ಕಟ್ಟಿತ್ತು ಅಂತ ಅವ್ರು ಅದನ್ನೆಲ್ಲ ಕಿತ್ತು ಹೊಡೆದಾಕಿದ್ದಾರೆ. ಬಟ್ ಅದನ್ನು ಮಣ್ಣು, ಅದು ಏನು ಹುತ್ತ ಕಟ್ಟತ್ತಲ್ಲ ಮಣ್ಣು ಫ್ರೆಂಡ್ಸ್, ಅದು ಎಷ್ಟು ಗಟ್ಟಿ ಇರುತ್ತೆ ಅಂತಂದರೆ ಅದನ್ನು ಹೊಡೆಯೋದಾಗಲಿ ತೆಗೆಯೋದಾಗಲಿ ಭಾಳ ಕಷ್ಟ ಇರುತ್ತೆ. ಅದೇನಾಗ್ಬಿಟ್ಟಿದೆ, ನಮ್ಮದು ಸಿಂಕ್ ನೀರೇನು ಹೋಗುತ್ತೆ ಆ ಒಂದು ಜಾಗದಲ್ಲಿ ಕಟ್ಬಿಟ್ಟಿದೆ. ಅದು ನಾವು ಮೇಲ್ಗಡೆ ಮಾತ್ರ ತೆಗೆದಿದ್ದೀವಿ, ಬಟ್ ಒಳಗಡೆ ಆ ಒಂದು ಗಟ್ಟಿ ಮಣ್ಣೇನಾಗಿದೆ ಹಾಗೆ ಸೇರ್ಕೊಂಬಿಟ್ಟು ಇವಾಗ ಸಿಂಕಿಂದ ಯಾವ ನೀರು ಹೋಗದೇ ಇರೋ ಲೆವೆಲಿಗೆ ಫುಲ್ ಗಟ್ಟಿಯಾಗಿಬಿಟ್ಟಿದೆ. ಇವಾಗ ನಾವು ಏನೇ ಒಂದು ಅಕ್ಕಿ ತೊಳೆದ್ರು ಅಥವಾ ಒಂದು ಏನೇ ಮಾಡಬೇಕು ಅಂತಂದರೂ ನೀರನ್ನ ಅಲ್ಲಿ ಸಿಂಕಲ್ಲಿ ಕಳ್ಸೋದಕ್ಕಾಗ್ತಾಯಿಲ್ಲ. ಇವಾಗ ಪೂರ್ತಿ ಕಂಪ್ಲೀಟ್ ಇವಾಗ ಅದನ್ನೆಲ್ಲ ಹೊಡೆದು ಮಾಡಿ ರೆಡಿ ಮಾಡಿಸ್ಬೇಕು. ಅದಕ್ಕೆ ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಬೇಡ ಬಿಡು, ಅಲ್ಲಿ ನೀನು ಯೂಸೇ ಮಾಡೋದು ಬೇಡ ನೀರನ್ನೆಲ್ಲ ಹೋಗೋ ಥರ. ಯಾಕಂದ್ರೆ ನಾವು ಎಷ್ಟೇ ರೆಡಿ ಮಾಡಿಸ್ತಾಯಿದ್ರು ಅಪರೂಪಕ್ಕೆ ಬರೋದಲ್ವ, ನಾವು ಬರ್ತಾ ಇರೋದ್ರಿಂದ ಅದು ಮತ್ತೆ ಏನಾದರೂ ಹಂಗೆ ಆಗ್ತಾ ಇರುತ್ತೆ. ಅದ್ರ ಬದಲು ಏನೇ ತೊಳೆಯೋದಿದ್ರು ಹೊರಗಡೆ ಹೇಗೂ ಕೊಳ ಇದೆಯಲ್ಲ, ಅಲ್ಲೇ ಬಂದು ಅಕ್ಕಿ ತೊಳೆಯೋದ ತರಕಾರಿನ ಎಲ್ಲ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ತಾಯಿದ್ರು. ಹಂಗಾಗಿ ಅದು ರೆಡಿ ಮಾಡಿಸಿಲ್ಲ, ಹಂಗೆ ಬಿಟ್ಟಿದ್ದೀವಿ. ಈಗ ರೀಸೆಂಟಾಗಿ ಆಗಿರೋದು ಆ ಥರ. ಈಗ ಇಲ್ಲಿ ನಮ್ಮನೆಯವ್ರು ಹೊರಗಡೆ ಎಲ್ಲ ಸ್ವಲ್ಪ ಸತ್ತೆ ಎಲ್ಲನೂ ಕೂಡ ತೆಗಿತಾ ಇದ್ದಾರೆ. ಜೊತೆಗೆ ತೆಂಗಿಂದು ಮರಗಳಿರೋದು, ಒಣಗಿರೋದೆಲ್ಲ ಗರಿ ಏನಿರುತ್ತೆ ಅದನ್ನೆಲ್ಲ ತೆಗಿಸ್ತಾ ಇರ್ತಾರೆ. ಯಾಕಂದರೆ ಅಂಡೆ ಒಲೆಗೆ ನೀರು ಉರಿ ಹಾಕೋದಕ್ಕೆ ಇವೆಲ್ಲ ಸೌದೆಗಳಾಗುತ್ತೆ ಅಂತ. ಹಾಗೆ ನಾವು ಬಂದಾಗ ಮಾತ್ರ ಈ ಥರ ಎಲ್ಲ ಮನೆ ಮುಂದೆ ಫುಲ್ ಕಂಪ್ಲೀಟ್ ಕ್ಲೀನ್ ಮಾಡೋದಿರುತ್ತೆ. ಇನ್ನು ಮಳೆಗಾಲ ಶುರುವಾಗಿರೋದ್ರಿಂದ ಈಗಲೇ ಇಷ್ಟು ಫುಲ್ಲು ಗಿಡಗಳು ಬೆಳೆದ್ಬಿಟ್ಟಿದ್ದಾವೆ ಕೆಳಗಡೆ. ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲಂತೂ ಇನ್ನೂ ಜಾಸ್ತಿ ಬೆಳ್ಕೊಂಬಿಟ್ಟು ಮತ್ತೇನಾದರೂ ಸೇರ್ಕೊಳ್ತವೆ ಅನ್ನೋ ಒಂದು ಬೈಕೆ ಮನೆ ಮುಂದೆ ಎಲ್ಲನೂ ಕ್ಲೀನ್ ಮಾಡಿಸ್ತಾ ಇರ್ತೀವಿ ಅವಾಗವಾಗ ಅಷ್ಟೇ. ಇವಾಗೆಲ್ಲ ಕ್ಲೀನ್ ಮಾಡೋಕ್ಕೆ ಬಂದಿದ್ದಾರೆ. ಜೊತೆಗೆ ನೆನ್ನೆ ರಾತ್ರಿ ಹೋಗಿ ಮನೆಯವರು ಗೊಬ್ಬರ ಎಲ್ಲ ತೊಗೊಂಬಂದಿದ್ರು, ಅಂದರೆ ಅಡಿಕೆ ಗಿಡಕ್ಕೆಲ್ಲ ಗೊಬ್ಬರ ಹಾಕ್ಸೋದಕ್ಕೆ. ಅಲ್ಲಿ ಬಂದು ಗೊಬ್ಬರ ಹಾಕೋರು ಹಾಕ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಮನೆ ಮುಂದೆ ಅಕ್ಕಪಕ್ಕ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಮನೆಯವರು. ಹೀಗೆ ಬೆಳಿಗ್ಗೆ ಎದ್ದಿದ ತಕ್ಷಣವೇ ನಮ್ಮ ಕೆಲಸಗಳು ಶುರು ಆಯಿತು. ಇಲ್ಲಂತೂ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ. ಒಂಥರ ಹೆಂಗೆ ಅಂದರೆ ಟೈಮ್ ಏನಾಗ್ತಾ ಇದೆ ಹೇಗಾಗ್ತಾಯಿದೆ ಅನ್ನೋದೇ ಗೊತ್ತಾಗೋದಿಲ್ಲ ನನಗೆ. ಊರಿಗೆ ಬಂದರೆ ಅಷ್ಟು ಕೆಲಸ ಇರುತ್ತೆ, ಕೂತ್ಕೊಳ್ಳೋಷ್ಟು ಬಿಡುವು ಇಲ್ಲದೆ ಇರೋಷ್ಟು, ಬಂದರೆ ಬರೀ ಕೆಲಸ ಮಾಡೋದೇ ಆಗೋಗುತ್ತೆ. ಇವೆಲ್ಲ ನಮ್ಮ ಮನೆ ಅಕ್ಕಪಕ್ಕ ಸುತ್ತಮುತ್ತ ಇರುವಂಥದ್ದು. ನಾನು ಒಂದು ಕಡೆ ಇವತ್ತು ತಿಂಡಿ ಟೊಮೆಟೊ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊತಾ ಇದ್ದೆ. ಇಲ್ಲಿ ಕೆಲಸ ಮಾಡೋರಿಗೂ ಮಾಡೋದಾ ಅಥವಾ ನಮಗೆ ಮಾತ್ರ ಮಾಡ್ಕೊಳ್ಳೋದಾ ಅಂತ ಹೇಳಿ ನಮ್ಮ ಮನೆಯವ್ರನ್ನೂ ಕೂಡ ಕೇಳ್ತಾ ಇದ್ದೆ. ಯಾಕಂದರೆ ಕೆಲವೊಂದು ಟೈಮಲ್ಲಿ ಕೆಲಸ ಮಾಡೋರಿಗೂ ಸೇರಿಸಿನೇ ಮಾಡಿರ್ತೀವಿ, ಎಲ್ಲರಿಗೂ ತಿಂಡಿ ಕೊಡ್ತೀವಿ. ಬಟ್ ನಮ್ಮ ಮನೆಯವ್ರು ಏನು ಒಂದೊಂದು ಟೈಮಲ್ಲಿ ಏನು ಮಾತಾಡಿರ್ತಾರೆ ಅಂದರೆ, ಅವ್ರು ಯಾರು ಕೆಲಸಕ್ಕೆ ಬರ್ತಾರೆ ಅವರೇ ತಿಂಡಿ ಎಲ್ಲ ತೊಗೊಂಬರೋ ಥರ ದುಡ್ಡನ್ನ ಅವ್ರಿಗೆ ನಾವು ಕೊಡೋ ರೀತಿಯಾಗಿ ಆ ರೀತಿ ಮಾತಾಡಿರ್ತಾರೆ. ಹಂಗಾಗಿ ಸ್ವಲ್ಪ ದುಡ್ಡು ಜಾಸ್ತಿ ಕೊಡೋದು ಮಾತಾಡ್ಬಿಡ್ತಾರೆ. ಆವಾಗ ಅವರೇ ತಿಂಡಿ ಎಲ್ಲ ಮಾಡ್ಕೊಂಬಂದುಬಿಡ್ತಾರೆ. ಆವಾಗ ನಮ್ಮ ಮನೇಲಿ ಏನು ನಾವು ಮಾಡಿ ಕೊಡಬೇಕು ಅನ್ನೋದು ಅಷ್ಟಿರೋದಿಲ್ಲ. ಯಾಕೆ ಅಂತಂದರೆ ನನಗೆ ಊರಿಗೆ ಹೋಗ್ಬೇಕಂದ್ರೆ ಅಕ್ಕಿಯಿಂದನೂ ಎಲ್ಲನೂ ನಾನು ಬೆಂಗಳೂರಿಂದನೇ ತೊಗೊಂಡೋಗ್ತೀನಿ. ಅಕ್ಕಿ ಆಗ್ಬೋದು, ಅಲ್ಲಿ ಏನೇ ಒಂದು ಯೂಸ್ ಮಾಡೋದಕ್ಕೂ ಪ್ರತಿಯೊಂದೂ ನಾನು ಇಲ್ಲಿಂದನೇ ತೊಗೊಂಡು ಹೋಗೋದ್ರಿಂದ ಅಲ್ಲಿ ಕೆಲಸ ಮಾಡೋದಕ್ಕೆ ಎಷ್ಟು ಜನ ಬರ್ತಾರೆ ಏನೋ ಅಂದಾಜು ಗೊತ್ತಿರೋದಿಲ್ಲ, ಎಲ್ಲನೂ ತೊಗೊಂಡೋಗಿ ಮಾಡೋಕ್ಕೆ ಅಂತ. ಕೆಲವೊಂದು ಟೈಮಲ್ಲಿ ನಾನೇ ಮಾಡಿ ಕೆಲಸ ಮಾಡೋರು ಬರೋರಿಗೂ ಊಟ ಹಾಕ್ತೀವಿ. ಇಲ್ಲ ಅಂತಂದರೆ ಅದರದ್ದು ಊಟದ್ದೇನಿರುತ್ತೆ ದುಡ್ಡನ್ನು ಅವ್ರಿಗೆ ಕೊಟ್ಬಿಡೋ ಅಂಥದ್ದು. ಈ ಥರ ಮಾಡಿಕೊಂಡು ಮಾಡ್ತಾಯಿರ್ತೀವಿ.
ಹೀಗೆ ಒಂದು ಕಡೆ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇದ್ದಾರೆ. ನಾನಿಲ್ಲಿ ಬೇಗ ಪಟ ಅಂತ ಹೇಳಿ ತಿಂಡಿ ಮಾಡಿ ಒಂದು ಸ್ವಲ್ಪ ಇವಾಗ ಹಾಲು ಅಡುಗೆ ಮನೆ ಇದೆಲ್ಲ ಏನಿದೆ ಅದೆಲ್ಲ ಪೂರ್ತಿ ಕಂಪ್ಲೀಟ್ ಕ್ಲೀನ್ ಮಾಡಿಬಿಡೋಣ. ಜೊತೆಗೆ ಒಬ್ಬರು ಕ್ಲೀನ್ ಮಾಡೋದಕ್ಕೆ ಹೆಲ್ಪರ್ನೂ ಕೂಡ ನಾನು ಕರೆಸ್ಕೊಂಡಿದ್ದೆ. ಈ ಸರಿ ನಮ್ಮ ಮನೆಯವ್ರಿಗೆ ಹೇಳಿದ್ದೆ, ಯಾರಾದರೂ ಊರಿಂದ ಒಬ್ಬರನ್ನ ಲೇಡಿ ಕರೆಸಿ ಸ್ವಲ್ಪ ಬಾತ್ರೂಮ್ ಎಲ್ಲನೂ ಕೂಡ ಏನಿದೆ ಅದು ಬಚ್ಚಲ ಮನೆ ಎಲ್ಲ ಕ್ಲೀನ್ ಮಾಡಿಸೋದಿದೆ ಅಂತ. ಹಂಗಾಗಿ ಅವರು ಕೂಡ ಬರ್ತೀನಿ ಅಂತ ಹೇಳಿದರು. ಇನ್ನು ಮನೆ ಒಳಗಡೆನೇ ಇವಾಗ ಏನು ನೋಡ್ತೀವಿ ಬೆಸ್ಟ್ ಒಂದು ಹಾಲು ಅಡುಗೆ ಮನೆ ಬಾತ್ರೂಮ್ ಇದೆ. ಈಗಿರೋವಂಥ ಮುಂದ್ಗಡೆ ನೋಡುವಂಥದ್ದು. ಹಿಂದ್ಗಡೆ ನಿನ್ನೆನೇ ಎಲ್ಲ ಕ್ಲೀನ್ ಮಾಡಿದ್ವಿ. 2 ರೂಮು ಹಾಲು ಎಲ್ಲ ಇದೆ. ಅದೆಲ್ಲ ಬಂದಿದ್ದಿನ ನಾವು ಅಲ್ಲೇ ಮಲಗೋದಿಲ್ಲ ಯಾವಾಗಲೂ ಜಾಸ್ತಿ. ಹಾಗಾಗಿ ಅದು ಪೂರ್ತಿ ಕಂಪ್ಲೀಟು ನಿನ್ನೆ ನಾನು ನಮ್ಮ ಮನೆಯವರೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾಗಿತ್ತು. ಇವಾಗ ಮುಂದ್ಗಡೆ ಎಲ್ಲ ಸ್ವಲ್ಪ ಟೈಲ್ಸ್ ಎಲ್ಲ ಎಕ್ಸ್ಟ್ರಾಸು ಟೈಲ್ಸ್ ಎಲ್ಲನೂ ಕೂಡ ಕೆಲವೊಂದು ತೊಗೊಂಬಂದು ನಮ್ಮ ಮನೆಯವರು ಬಾತ್ರೂಮಲ್ಲಿ ಇಟ್ಬಿಟ್ಟಿದ್ರು. ಅದನ್ನೆಲ್ಲ ತೆಗೆದು ಹಿಂದ್ಗಡೆ ಕೊಟ್ಟಿಗೆ ಅಂತ ಏನಿದೆ ಅಲ್ಲಿ ಇಡೋಣ ಅಂತ ಅಂದ್ಕೊಂಡು ಅದನ್ನೆಲ್ಲ ಎತ್ಸೋದಿತ್ತು. ಸ್ವಲ್ಪ ಎಲ್ಲ ಹಿಂಗೆ ಕ್ಲೀನಿಂಗ್ ಕೆಲಸ ಅಂತಂದರೆ ಬಂದರೆ ನಾವು ಇರೋದಿಲ್ಲ. ಬಟ್ ಬಂದಾಗ ಒಂದು 2 ದಿನ 3 ದಿನ ಇದ್ದರೂ ಕೂಡ ನಾನು ನೆಕ್ಸ್ಟ್ ನಾವು ಬರೋದು ಯಾವಾಗಲೇ ಇದ್ರೂ ನಾವು ಹೋಗೋ ಅಷ್ಟರಲ್ಲಿ ಎಷ್ಟು ಸಾಧ್ಯ ಅಷ್ಟು ನಾನು ಕ್ಲೀನ್ ಮಾಡಿ ಇಡೀ ಮನೆ ಎಲ್ಲನೂ ಕೂಡ ನಾನು ಹೊರಡೋ ಅಂಥದ್ದು. ಈ ರೀತಿಯಾಗಿ ಎಲ್ಲ ಕೆಲಸ ಮಾಡ್ತಾಯಿರ್ತೀನಿ. ಬಟ್ ಕೆಲವೊಂದು ಟೈಮಲ್ಲಿ ಏನು ಅನಿಸುತ್ತೆ ಅಂದರೆ ಫ್ರೆಂಡ್ಸ್, ಇದು ಕೆಲವೊಂದು ವಿಚಾರಗಳನ್ನ ನಾನು ಮಾತಾಡಬಾರ್ದು ಅಂತಲೇ ಎಷ್ಟೋ ಇಗ್ನೋರ್ ಮಾಡ್ತಾ ಹೋಗ್ತೀನಿ. ಬೇಡ, ಅವಶ್ಯಕತೆ ಇಲ್ಲ ಮಾತಾಡೋದು ಅಂತ. ಬಟ್ ಕೆಲವೊಬ್ಬರು ತೀರಾ ಅತಿರೇಕವಾಗಿ ತೀರಾ ಬೇಡದೇ ಇರೋ ಥರ ನಾನ್ಸೆನ್ಸ್ ಥರ ಎಲ್ಲ ಮಾತಾಡ್ತಿರ್ತಾರೆ. ಅವಾಗೇನು ಅನಿಸುತ್ತೆ, ನಗು ಬರುತ್ತೆ ನನಗೆ ಅದನ್ನು ನೋಡಿ ಕೂಡ. ಕೆಲವೊಂದು ಕಮೆಂಟ್ಸ್ನ ಅವ್ರಿಗೇನು ನಮ್ಮ ನೋಡಿದ್ರೆ ಹೊಟ್ಟೆ ಉರಿನ ಅಥವಾ ನಾವು ಚೆನ್ನಾಗಿರೋದು ನೋಡಿ ಅವ್ರ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ವೋ ಏನೋ ಅಂತ. ಆಯಿತು, ಟೊಮೆಟೊ ಚಿತ್ರಾನ್ನ ತಿಂಡಿ ತಿಂದು ಈಗ ಸ್ವಲ್ಪ ಕಾಫಿ ಕುಡಿತಾ ಇದ್ದೀನಿ. ನಾನು ಬೆಳಿಗ್ಗೆ ಅವರಿಗೆಲ್ಲ ಮಾಡಿಕೊಟ್ಟೆ, ನಾನು ಕುಡ್ದಿರಲಿಲ್ಲ, ನಾನು ಕುಡಿತಾ ಇದ್ದೀನಿ. ವಿಪರೀತ ತಲೆನೋವು ಬಂದಿದೆ, ಏನು ಅಂತ ಗೊತ್ತಿಲ್ಲ. ತಲೆನೋವು ಜೊತೆಗೆ ಮೂಗೆಲ್ಲ ಕಟ್ಕೊಂಡಿರೋ ಥರ ಫೀಲ್. ಬಟ್ ನಿದ್ದೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಬೆಳಗ್ಗೆ ಎದ್ದೇಳೋಕ್ಕೂ ಕೂಡ ಆಗ್ತಾಯಿರಲಿಲ್ಲ, ಅಷ್ಟು ನಿದ್ದೆ. ಆದರೂ ಇನ್ನೂ ನಾನು ನಿದ್ದೆ ಮಬ್ಬರು ಕಡಿಮೆ ಆಗಿಲ್ಲ. ಜೊತೆಗೆ ಒಂಥರ ತಲೆಭಾರ, ಮೂಗೆಲ್ಲ ಒಂಥರ ಭಾರ, ಏನೋ ಊದ್ಕೊಂಡಂಗೆ ಫೀಲು ಹಂಗಾಗ್ತಾಯಿದೆ. ಮೇ ಬಿ ಡಸ್ಟ್ ಎಲ್ಲ ಕ್ಲೀನ್ ಮಾಡಿದ್ವಲ್ಲ, ಅದಕ್ಕೇನಾದರೂ ಹಂಗೆ ಅನಿಸ್ತಾ ಇದೆಯಾ ಅನ್ನೋ ಗೊತ್ತಿಲ್ಲ. ಒಂಥರ ಚೆಂದ ಹಳ್ಳಿಯಲ್ಲಿ ಇರೋದಕ್ಕೂ. ಅಂದರೆ ನಮ್ಮದು ಹಳ್ಳಿ ಮನೆ ಅಂತ ಹೇಳೋಕ್ಕಾಗಲ್ಲ, ತೋಟದ ಮನೆ ಅಂತ ಹೇಳ್ಬೋದು. ಯಾವ ಅಕ್ಕಪಕ್ಕ ಮನೆ ಇಲ್ಲ, ಏನಿಲ್ಲ. ಬೆಳಗ್ಗೆ ಹೊತ್ತು ನಮ್ಮ ಮನೆ ಎದೊಳ್ಸೋದೆ ನವಿಲುಗಳು. ಕೋಳಿನೂ ಕೂಗೋ ಸೌಂಡ್ ಇಲ್ಲ ಇಲ್ಲಿ, ಕೋಳಿನೂ ಸಾಕಿಲ್ಲ ನಾವು. ಹಾಗಾಗಿ ಬರೀ ನವಿಲು ಕೂಗೋ ಸೌಂಡ್ ಕೇಳಿಸ್ತಾ ಇರುತ್ತೆ. ಒಂಥರ ಚೆಂದ, ಚೆನ್ನಾಗಿದೆ. ಬಟ್ ಮನೆ ತುಂಬ ಜನ ಇದ್ದರೆ ಚೆಂದ, ಇಲ್ಲಾಂದರೆ ಬೇಜಾರು ಅಷ್ಟೇ. ಈಗ ಅಡುಗೆ ಎಲ್ಲ ಮಾಡಬೇಕು. ಫಿಶ್ ತರಕ್ಕೆ ಹೇಳ್ತಾ ಇದ್ದೀನಿ. ಅಂದರೆ ಇಲ್ಲೆಲ್ಲ ನಮಗೆ ಸುಮಾರು ಹೊಳೆಗಳೆಲ್ಲ ಇದೆಯಲ್ವಾ. ಅಂದರೆ ಇಲ್ಲೂ ನಮ್ಮದು ತೋಟದಿಂದ ಕೆಳಗಡೆನೂ ಹೊಳೆ ಇದೆ. ನಿಮ್ಮೆಲ್ಲರಿಗೂ ಗೊತ್ತು, ನನ್ನ ಹಳೆ ವ್ಯೂವರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ. ನನಗೆ ಹೊಸಬ್ರಿಗೆ ಮೇ ಬಿ ಗೊತ್ತಿರಲ್ಲ ಅನಿಸುತ್ತೆ. ಇಲ್ಲೇ ಕಾವೇರಿ ಹೊಳೆ ಇದೆ. ಇಲ್ಲಿಂದ ಜಸ್ಟ್ ಒಂದು 50 ಮೀಟರ್ಸ್ ಅಷ್ಟೇ ಇರ್ಬೋದು. 1 ಕಿಲೋಮೀಟ್ರೂ ಇಲ್ಲ, ಜಸ್ಟ್ ಒಂದು ಅರ್ಧ ಕಿಲೋಮೀಟ್ರು, ಅದಕ್ಕೂ ಕಡಿಮೆ, ಒಂದು 1/4 ಕಿಲೋಮೀಟ್ರ್ ಅನ್ಕೋಬೋದು. ಅಷ್ಟರಲ್ಲೇ ಹೊಳೆ ಇದೆ, ದೊಡ್ಡದು ಕಾವೇರಿ ಹೊಳೆ ಇದೆ ನಮಗೆ. ಅಲ್ಲೇನಾದರೂ ಬಲೆ ಹಾಕಿದರೆ ನೋಡಿ ಮೀನು ಇಡ್ಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ. ಏನಾದರೂ ಮೀನು ತರಿಸ್ಕೊಟ್ರೆ ಮೀನು ಸಾರು, ಇಲ್ಲ ಅಂತಂದರೆ ನಾರ್ಮಲ್ ಬೇಳೆ ಸಾರು ಅಷ್ಟೇ. ನನಗೊಂಥರ ಖುಷಿ ಆಗುತ್ತೆ ಈ ಕಡೆ ಎಲ್ಲ ಬಂದಾಗ. ಫ್ರೆಶ್ ಮೀನು ಹೊಳೆಲ್ಲ ಹಾಗೆ ಹಿಡಿದು ಕ್ಲೀನ್ ಮಾಡಿಸ್ಕೊಂಡು ಸಾಂಬಾರು ಮಾಡ್ಕೊಂಡು ತಿಂತಾ ಇರೋದಂತ. ನನಗೆ ಈ ಚಿಕನು ಮಟನ್ಗಿಂತ ಫಿಶ್ ತುಂಬ ಇಷ್ಟ ಆಗುತ್ತೆ. ಊರ ಕಡೆ ಅದು ಹೊಳೆ ಮೀನು ಅಂದರೆ ಇನ್ನೂ ನಿಜ ತುಂಬ ಚೆನ್ನಾಗಿರುತ್ತೆ. ಅದನ್ನು ಕೂಡ ನಮ್ಮ ಗೌಡ್ರು ಬರೀಕ್ ನನ್ನ ಮಗ ಫುಲ್ಲು ಖೋಬಾಯ ಬಿಡಿದಾನೆ. ಆ ರೋಸ್ ಗಿಡಕ್ಕೆಲ್ಲ ಹೊಡೆದಿದ್ಯಾ ಪುಟ್ಟ? ಅದು ಕೆಳಗಡೆ ಹೊಡಿ ಗಿಡ, ರೋಸ್ ಗಿಡ, ಸಪೋಟ ಗಿಡಕ್ಕೆಲ್ಲ ಹೊಡೆದ್ಯಾ? ಯಾರನ್ನ ಕರೀತಾ ನೋಡಲಿ ಪುಟ್ಟ, ಯಾರನ್ನ ಕರೆದಿದ್ದು? ಹೌದಾ, ಕೆಲಸಗಳು ನಡೀತಾ ಇದೆ. ಅಲ್ಲೊಂದು ಸಪೋಟ ಗಿಡ, ಆಮೇಲೆ ರೋಸ್ ಗಿಡ, ಮಲ್ಲಿಗೆ ಹೂವಿನ ಗಿಡ, ಹತ್ತಿ ಬಿಡುತ್ತಲ್ಲ ಕಾಟನ್, ಆ ಗಿಡ ಎಲ್ಲ ಸಣ್ಣ ಪುಟ್ಟದವು ಇದ್ದಾವೆ. ಅವಕ್ಕೆಲ್ಲ ಹೊಡೆದ್ಬಿಟ್ರೆ ಆಮೇಲೆ ಅವೆಲ್ಲ ಹಾಳಾಗೋಗ್ಬಿಡುತ್ತೆ. ಕುಡಿಲ ಇಷ್ಟ ಬದುಕ್ತಿಯ ಹೆಂಗೆ ನೋಡೋಣ, ಕುಡಿಸಿಬೇಕಂದ್ರೆ ನನಗೇನು ನಾನು ಗೊಬ್ಬರ ಯೂರಿಯಾ ಹಾಕೊಳ್ಳೋ. ಎಲ್ಲ ಇಟ್ಟದು ತಂದು ಎಲ್ಲಿಟ್ರಿ? ಯೂರಿಯಾನ ಆ ಪೈಪ್ಗಳು ಯಾಕೆ ಅಲ್ಲಿ ಹಾಕಿರೋದು? ನಾವೇನು ಮಾಡೋಕ್ಕವು? ಅವು ಬ್ಲ್ಯಾಕ್ ಪೈಪ್ಗಳು
ಎಂಥವಾದ್ರೂ ಸೇರ್ಕೊಂತವಲ್ಲೇ ಒಳಗೆ ಹಾಕಿದರೆ, ಇಲ್ಲಿ ಮನೆ ಮುಂದೆ ತಂದು ಹಾಕಿದರೆ. ಬಂದು ಕೆಲಸ ಮಾಡೋದು ಹೆಚ್ಚು ನಮ್ಮ ಪುಟ್ಟ. ಒಂದು ಮಾಡಿ 3 ದಿನಕ್ಕೆ ರಜಾ. ಆಮೇಲೆ ಫೋನ್ ಮಾಡಿದ್ರು ಇಲ್ಲ, ಹೋಗಿ ನೋಡು ಅಂದರೂ ಇಲ್ಲ. ನಾವು ಬಂದಾಗಷ್ಟೇ ಬಂದಿಲ್ಲ ಅಲ್ಲಾಡ್ಸೋದು, ಮುಖ ನೋಡೋದು. ಆಮೇಲೆ ನೋಡೋಪುಟ್ಟ ಒಂಚೂರು ಹೋಗಿ ಅಲ್ಲಿ ಏನು ಅಂತಂದರು, ಇಲ್ಲೇ ಇದ್ದೀನಿ ಕಣಣ್ಣ, ಹಿಂಗೆ ಇದ್ದೀನಣ್ಣ ಅಂದ್ಕೊಂಡು ಹಂಗೆ ಲಾರಿ ಹತ್ಸೋದು. ಈಗ ಎಲ್ಲಿ ಕಳೆ ಔಷಧಿ ಹೊಡಿಯೋದು ಅಂತ ಹೇಳಿ ಮಾಡ್ತಾರಲ್ಲ, ಅದನ್ನು ಮಾಡಿಸ್ತಾ ಇದ್ದಾರೆ. ಸುತ್ತಮುತ್ತ ಎಲ್ಲನೂ ಕೂಡ ಈ ಒಂದು ಔಷಧಿ ಓಡಿಸಿದ್ರೆ ಆ ಗಿಡಗಳೆಲ್ಲ ಜಾಸ್ತಿ ಇರೋದಿಲ್ಲ, ಸ್ವಲ್ಪ ನೀಟಾಗಿ ಕ್ಲೀನಾಗಿರುತ್ತೆ ಅಂತ. ಯಾಕಂದ್ರೆ ಪ್ರತಿಯೊಂದು ಕೈಯಿಂದನೇ ತೆಗೆಯೋದಕ್ಕಾಗೋದಿಲ್ವಲ್ಲ, ಹಾಗಾಗಿ ಈ ಥರ ಔಷಧಿಯಲ್ಲಿ ಓಡಿಸಿದ್ರೆ ಅವು ಹಾಗೆ ಒಣಗೋಗ್ತವೆ ಅಂತ. ಇನ್ನೇನು ಕೊಳ್ಳೋದು, ಮನೆ ಅಕ್ಕಪಕ್ಕ ಎಲ್ಲನೂ ಕೂಡ ಯಾವಾಗ ಬಂದರೂ ನಮ್ಮ ಮನೆಯವರು ಮಾಡಿಸ್ತಾನೆ ಇರ್ತಾರೆ. ಈಗ ಸ್ವಲ್ಪ ಆಲ್ರೆಡಿ ಹೇಳ್ದಂಗೆ ಮಳೆಗಾಲ ಅಲ್ವಾ, ಈಗ ಎಷ್ಟು ಕಷ್ಟ ಅಂತ ಅಂದರೆ ಮನೆ ಅಕ್ಕಪಕ್ಕ ಈ ಸತ್ತೆಗಳಿಂದ ಏನೇನೆಲ್ಲ ಬಂದು ಸೇರ್ಕೊಳ್ತಾವೋ ಅನ್ನೋ ಒಂದು ಭಯಕ್ಕೆ ಇವೆಲ್ಲನೂ ಕೂಡ ಬಂದಾಗೆಲ್ಲ ಮಾಡಿಸೋದು. ಪಾಪ ನಮ್ಮ ಹುಡುಗ ಯಾವಾಗ ಬಂದರೂ ಬಂದು ಮಾಡಿಕೊಡ್ತಾರೆ. ಅಂದರೆ ಏನಂದರೆ ನಾವೇನಾದರೂ ಇಲ್ಲದೇ ಇದ್ದಾಗ ಅಲ್ಲಿ ಹೋಗಿ ಸ್ವಲ್ಪ ಮನೆ ಹತ್ರ ಏನಾದರೂ ನೋಡು ಅಂತ ಹೇಳಿ ನಮ್ಮ ಮನೆಯವ್ರು ಬೆಂಗಳೂರಿಂದ ಫೋನ್ ಮಾಡಿದ್ರೆ ಹೋಗೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೆ ನಾನು, ನಾವು ಬಂದರೆ ಮಾತ್ರ ಬರೋವಂಥದ್ದು, ನೋಡೋವಂಥದ್ದು. ಇಲ್ಲ ಅಂದರೆ ಮನೆ ಕಡೆ ಹೋಗಿ ನೋಡು ಅಂದರೂ ಹೋಗೋದಿಲ್ಲ ಅಲ್ವಾ ನೀನು ಅಂತೇಳಿ ಹೇಳ್ತಾ ಇದ್ದಿದ್ದಂಥದ್ದು. ಪಾಪ ಹೊರಗಡೆ ಎಲ್ಲನೂ ಕೂಡ ಪೂರ್ತಿ ಕಂಪ್ಲೀಟ್ ಕ್ಲೀನ್ ಮಾಡಿ ಎಲ್ಲ ಔಷಧಿ ಎಲ್ಲ ಹೊಡೆದಿದ್ದಾಯಿತು. ಈಗ ಮನೆ ಒಳಗಡೆ ಸ್ವಲ್ಪ ಧೂಳೆಲ್ಲ ಇತ್ತು ಇಲ್ಲಿ. ಜೊತೆಗೆ ನಾನು ಹೇಳಿದ್ನಲ್ಲ ಬೇಡದಿರೋಂಥದ್ದೆಲ್ಲ ನಮ್ಮ ಮನೆಯವರು ಹೆಂಗೆ ಅಂತಂದರೆ, ಇಲ್ಲಿ ಬೆಂಗಳೂರಲ್ಲಿ ನಾವು ಮನೆಗೆ ಟೈಲ್ಸ್ ಹಾಕ್ಸಿದ್ದು ಅದು ಎಲ್ಲ ಇದ್ವು. ಅವೆಲ್ಲಿ ಯಾವ್ಯಾವ ಬೇಡ ಅದನ್ನೆಲ್ಲ ತೊಗೊಂಬಂದು ಊರಲ್ಲಿ ಒಳ್ಳೆ ಸ್ಟೋರ್ ರೂಮ್ ಥರ ತೊಗೊಂಬಂದು ಊರಲ್ಲಿ ಹಾಕ್ತಿರ್ತಾರೆ. ಅದನ್ನೇನು ಹೊರಗಡೆ ಇನ್ನೊಂದು ಸ್ಟೋರ್ ರೂಮ್ ಇದೆ, ಅಲ್ಲಿ ಹಾಕಲ್ಲ, ಎಲ್ಲ ತೊಗೊಂಬಂದು ಇಲ್ಲೇ ಮನೆ ಒಳಗಡೆ ಹಾಕಿಬಿಟ್ಟಿರ್ತಾರೆ. ನನಗೆ ಅದೇ ಭಯ. ರಾತ್ರಿ ಹೊತ್ತು ಬಾತ್ರೂಮ್ಗೆ ಹೋಗೋಕ್ಕೂ ನಾನು ಹೆದರ್ಕೊಳ್ತಾ ಇದ್ದೆ. ಅದಕ್ಕೆ ಯಾವಾಗ ಬಂದಾಗಲೂ ಅದನ್ನು ಹೇಳ್ತಾ ಇದ್ದೆ, ಅಲ್ಲಿರೋ ಸ್ವಲ್ಪ ಟೈಲ್ಸ್ ಎಲ್ಲ ಇದ್ದಾವೆ ಅವೆಲ್ಲ ತೆಗೆಸಿ ಕ್ಲೀನ್ ಮಾಡಿಸಿ ಅಂತ. ಅವ್ರು ಅದ್ರ ಬಗ್ಗೆ ಗಮನನೇ ಕೊಡ್ತಾ ಇರಲಿಲ್ಲ. ಅಯ್ಯೋ ಬರೋದು 2 ದಿನಕ್ಕೆ ಆಯ್ತು ಸುಮ್ಮನೆ ಮಾಡಿಸ್ತೀನಿ ಅಂತ. ನನಗೆ ಅದಕ್ಕೆ ಇವತ್ತು ಏನಾದರೂ ಆಗಲಿ ಫಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬಿಡ್ಬೇಕು ಅಂತ ಅಂದ್ಕೊಂಡು ಇವತ್ತು ಅದನ್ನು ಪೂರ್ತಿ ಕಂಪ್ಲೀಟ್ ಅಲ್ಲಿ ಏನು ವೇಸ್ಟೇಜ್ ಬಾತ್ರೂಮಲ್ಲಿ ತುಂಬಿಸಿದಾರೋ ಅದನ್ನೆಲ್ಲ ತೆಗ್ಸೋಣ ಅಂತ ಹೇಳಿ ತೆಗೆಸ್ತಾ ಇರೋಂಥ ಇಬ್ಬರು ಇವಾಗ ಹಾಲಲ್ಲಿ ಬಾತ್ರೂಮಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ, ಒಬ್ಬರು ಅಲ್ಲಿ ಇನ್ನೊಬ್ಬರಲ್ಲಿ ಅಂತ. ಜೊತೆಗೆ ನಮ್ಮ ಮನೆಯವರು ಯಾವುದೇ ಬೇಡದಿರೋದನ್ನೆಲ್ಲ ಕಳಿಸ್ತಾ ಇದ್ದೆ, ಅದನ್ನೆಲ್ಲ ಎಲ್ಲಿ ಜೋಡಿಸ್ಬೇಕು ಅಂತ ಹೇಳಿ ಅವ್ರು ಅವೆಲ್ಲನೂ ಜೋಡಿಸ್ತಾ ಇರೋವಂಥದ್ದಿತ್ತು. ಈಗ ನಾನು ಪೂರ್ತಿ ಕಂಪ್ಲೀಟ್ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಇಲ್ಲೇ ನಾನೇನು ಪಾತ್ರೆ ಎಲ್ಲ ಯಾವುದೂ ಇಟ್ಟಿರೋದಿಲ್ಲ. ಇನ್ನೂ ಒಂದು ಒಳಗಡೆ ರೂಮ್ ಇದೆಯಲ್ಲ, ಅಲ್ಲಿ ಎಲ್ಲನೂ ಕೂಡ ಒಂದು ದೊಡ್ಡ ದೊಡ್ಡ ಬಾಕ್ಸ್ಗಳಲ್ಲಿ ಹಾಕಿಬಿಟ್ಟು ಇಟ್ಬಿಟ್ಟಿದ್ದೀನಿ. ನಾನು ಯಾವಾಗಲಾದರೂ ಬಂದಾಗ ಇಲ್ಲಿ ಫಸ್ಟು ನನಗೇನು ಬೇಕು ಅಡುಗೆ ಮಾಡೋದಕ್ಕೆ ಪಾತ್ರೆಗಳು ಅದನ್ನೆಲ್ಲ ಒಂದು ಕಡೆ ಇಟ್ಕೊಂಡ್ಬಿಡ್ತೀನಿ. ಬಂದಾಗ ಅಷ್ಟೇ ಯೂಸ್ ಮಾಡ್ಕೊಳ್ಳೋಂಥದ್ದು ಇರುತ್ತೆ, ಅದನ್ನು ಮಾತ್ರ ತೊಗೊಂಡು ನಾನು ಮಾಡ್ಕೊಳ್ತೀನಿ. ಇನ್ನೇನಾದರೂ ನಮ್ಮ ಮನೆಯವ್ರು ಯಾವಾಗಲಾದರೂ ಬಂದಾಗ ಆವಾಗ ಅವರು ಅಡುಗೆ ಎಲ್ಲ ಮಾಡೋದೆಲ್ಲ ಅಪರೂಪ ಅಕಸ್ಮಾತ್ ಮಾಡ್ಕೊಳ್ತೀನಿ ಅಂದಾಗಲೂ ಅವರಲ್ಲೇ ಎತ್ಕೊಂಡು ಅಡುಗೆ ಮಾಡ್ಕೊಂಡಿರ್ತಾರೆ. ಇಲ್ಲ ಅಂತಂದರೆ ಅವರು ಇಲ್ಲಿ ಬಂದಾಗೆಲ್ಲ ಆಲ್ಮೋಸ್ಟು ಹೊರಗಡೆನೇ ಊಟ ಮಾಡೋದು ಜಾಸ್ತಿ. ಅಪರೂಪಕ್ಕೆ ಯಾವಾಗಲೂ 1-2 ಸರಿ ಅಡುಗೆ ಮಾಡ್ಕೊಂಡು ಇದ್ದಿದ್ದೇ ಹೆಚ್ಚು ಅವರು ಇಲ್ಲಿ. ಹಾಗಾಗಿ ಏನೂ ಕೂಡ ನಾನು ಇಲ್ಲಿ ಇಟ್ಟಿರೋದಿಲ್ಲ, ಎಲ್ಲ ರೂಮಲ್ಲಿಟ್ಟು ರೂಮಲ್ಲೆಲ್ಲ ಲಾಕ್ ಮಾಡಿಬಿಟ್ಟು ಇಟ್ಟಿರ್ತೀವಿ ಅಷ್ಟೇ. ಇಷ್ಟು ಗಲೀಜಿತ್ತು. ಯಾಕಂದರೆ ಇಲ್ಲೇನಂದರೆ ಒಂದು ಒಲೆ ಇದೆ, ಅದೇನು ಒಲೆ ಯೂಸ್ ಮಾಡೋಲ್ಲ ಏನಿಲ್ಲ, ಬಟ್ ಆದರೂ ಆ ಒಲೆ ಮಾತ್ರ ತೆಗೆದಿಲ್ಲ. ಅದನ್ನೇ ನಮ್ಮ ಮನೇಲಿ ಹೇಳ್ತಾ ಇದ್ದೆ, ಸ್ವಲ್ಪ ಮನೆಯೆಲ್ಲನೂ ಆಲ್ಟ್ರೇಷನ್ ಮಾಡಿಸ್ತೀವಿ ಅಥವಾ ಏನಾದರೂ ಒಂದು ರೆಡಿ ಮಾಡಿಸ್ತೀವಿ ಅಂತಂದರೆ ಸುಮಾರು ಮಾಡಿಸೋವಂಥದ್ದಿದೆ, ಸುಮಾರು ತೆಗಿಯೋವಂಥದ್ದಿದೆ. ಬೇಡದೇ ಇರೋವಂಥದ್ದೆಲ್ಲ ಒಂಥರ ಮನೇಲಿ ಎಕ್ಸ್ಟ್ರಾ ಅನ್ನೋ ಥರ ಇದ್ದಾವೆಲ್ಲ, ಅವೆಲ್ಲ ತೆಗಿಬೇಕು ಅಂತ ಅಂದ್ಕೊಳ್ತೀವಿ. ಬಟ್ ಏನಂತಂದರೆ ಈಗಲೇ ಯಾವುದು ಮಾಡೋದು ಬೇಡ, ಇನ್ನು ಸ್ವಲ್ಪ ಟೈಮ್ ಬೇಕು ಎಲ್ಲನೂ ಮಾಡೋದಕ್ಕೆ ಅಂತ ನಮ್ಮ ಮನೆಯವರು ನಿಧಾನ ಮಾಡ್ತಿದ್ದಾರೆ. ಇಲ್ಲ ಅಂತಂದರೆ ಕಂಪ್ಲೀಟ್ ಎಲ್ಲನೂ ರೆಡಿ ಮಾಡಿಸ್ಬಿಡ್ತಿದ್ವಿ. ಕೆಲವು ಕಾರಣಗಳಿಂದ ಎಲ್ಲ ಕೆಲಸನೂ ಪೆಂಡಿಂಗ್ ಇದೆ. ನೋಡೋಣ ಯಾವಾಗ ಆಗುತ್ತೆ ಏನು ಅಂತ. ಇಲ್ಲಿ ಒಲೆ ಇಟ್ಟಿದ್ದಾರೆ, ಆ ಒಲೆ ಏನಕ್ಕೂ ಯೂಸ್ ಇಲ್ಲ. ಅಲ್ಲಿ ಅಡುಗೆ ಮಾಡಿದರೂ ಕೂಡ ನಾವು ಏನಾದರೂ ಬಿದ್ದರೂ ಗೊತ್ತಾಗೋದಿಲ್ಲ, ಆ ಥರ ಒಳ್ಳೆ ಕತ್ಲೆ ಥರ ಇದೆ. ಅದು ಯಾರು ಪ್ಲ್ಯಾನಿಂಗ್ ಕೊಟ್ಟರೋ ಗೊತ್ತಿಲ್ಲ, ಒಲೆ ಹಾಕಿರೋದೇ ಸರಿ ಇಲ್ಲ. ಇದು ನಾನು ಎಷ್ಟೋ ಸರಿ ಅನ್ಕೊತೀನಿ ಬಂದಾಗ ಒಲೆಯಲ್ಲಿ ಅಡುಗೆ ಮಾಡೋಣ ಅಂತ. ಬಟ್ ಅಲ್ಲೇನಾದರೆ ಕತ್ಲೆ, ಜೊತೆಗೆ ಇನ್ನೊಂದೇನು ಅಂತಂದರೆ ಅಲ್ಲಿ ಏನಾದರೂ ದೊಡ್ಡ ಪಾತ್ರೆ ಏನಾದರೂ ಇಟ್ವಿ ಅಂದರೆ ನಾವು ಬಗ್ಗೆ ನೋಡೋದಕ್ಕೂ ಆಗೋದಿಲ್ಲ, ಅಷ್ಟು ಕಷ್ಟ. ಆ ಥರ ಒಂದು ಪ್ಲ್ಯಾನಿಂಗಲ್ಲೇನೋ ಒಲೆ ಕಟ್ಟಿರೋದು ಇವರು. ಅದು ವೇಸ್ಟ್ ಅಂತ ನನಗೆ ಅನಿಸಿರುತ್ತೆ. ಅದಕ್ಕೆ ನಮ್ಮ ಮನೇಲಿ ಹೇಳ್ತಾ ಇದ್ದೆ, ಅದನ್ನೆಲ್ಲ ಕಂಪ್ಲೀಟು ಗೋಡೆ ಹಾಕ್ಬಿಟ್ಟು ಮುಚ್ಚಿಸ್ಬಿಡಿ, ಇಲ್ಲ ಅಂತಂದರೆ ಅದೆಲ್ಲ ತೆಗೆಸ್ಬಿಟ್ರೆ ಅವಾಗ ಒಂದು ಸ್ವಲ್ಪ ಈ ಇಲಿಗಳೆಲ್ಲ ಬಂದು ಸೇರ್ಕೊಂಡು ಅಲ್ಲಿ ತೋಡೋದಕ್ಕೆ ಶುರು ಮಾಡುತ್ತೆ ಆ ಒಲೆ ಎಲ್ಲನೂ. ಅದರದ್ದೇ ಮಣ್ಣು ಅರ್ಧ ಅಡುಗೆ ಮನೆಯಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ಇವೆಲ್ಲನೂ ರೆಡಿ ಮಾಡಿಸ್ಬೇಕು ಫ್ರೆಂಡ್ಸ್. ಎಷ್ಟಿದೆ ಮನೆ ರೆಡಿ ಮಾಡಿಸೋದು ಅಂದರೆ, ಬಂದರೆ ನಾನು ಊರಿಗೇನಾದರೂ ಬಂದು 1 ತಿಂಗಳು ಸೇರ್ಕೊಬೇಕಾಗತ್ತೆ ಇಡೀ ಮನೆ ಆಲ್ಟ್ರೇಷನ್ ಮಾಡಿಸ್ಬೇಕು ಅಂತಂದರೆ. ಬಟ್ ನಮ್ಮ ಮನೆಯವ್ರು ಯಾಕೋ ಇನ್ನೂ ಅದು ಯಾವುದಕ್ಕೂ ಒಪ್ತಾ ಇಲ್ಲ. ಹೆಂಗಿದೆ ಹಾಗೆ ಇರಲಿ, ಸುಮ್ಮನೆ ಇರು, ಸ್ವಲ್ಪ ದಿನಗಳ ಕಾಲ ಅಂತ ಹೇಳಿ ಎಲ್ಲ ಕೆಲಸನೂ ಪೆಂಡಿಂಗ್ ಹಂಗೆ ಬಿಟ್ಟಿದ್ದಾರೆ ಅಷ್ಟೇ. ಈಗ ಆಲ್ಮೋಸ್ಟ್ ಆಲ್ ಇಡೀ ಮನೇನ ನೀರು ಹಾಕಿ ಚೆನ್ನಾಗಿ
ಉಜ್ಜಿ ತೊಳೆದಿದ್ದಾಯಿತು. ಯಾವಾಗ ಬಂದರೂ ಹೀಗೆ ತೊಳೆಯೋಂಥದ್ದೇ ಇರುತ್ತೆ. ಹಾಗೆ ಅಡುಗೆನೂ ಕೂಡ ಮಾಡಿಟ್ಟೆ. ಬಟ್ ಇವಾಗ ನಾವೆಲ್ಲರೂ ಹೊರಗಡೆ ಹೊರಟಿದ್ದೀವಿ. ಗೊತ್ತಿರ್ಲಿಲ್ಲ ಒಂದು ನಿಮಿಷ ಕಾಲ್ಗಿಲ್ ಸದ್ಯ ಉಗ್ರು ಬಾರೋ ಹೊಡಿ. ಪರವಾಗಿಲ್ಲ, ನನ್ನ ಮಗ ಗಾಡಿ ಸ್ಟಾರ್ಟ್ ಮಾಡೋ ಲೆವೆಲ್ಲಿಗೆ ಅವನೇ ಪೂರ್ತಿ. ಇಲ್ಲ ಇದೆ ಅಷ್ಟೊಂದೇನು ಡೌನ್ ಇಲ್ಲ, ಇದೆ. ಅಷ್ಟೊಂದೇ ಡೌನ್ ಇಲ್ಲ ಅದೇ ಮುಂದೆನೇ ನಿಲ್ಸ್ಕೊಬೋದೆ, ಮಗನ ಕೂರ್ಸ್ಕೊಳಕ್ಕಾಗಲ್ಲ. ಇರೋ, ನಿಮ್ಮ ಅಪ್ಪ ಗಾಡಿ ಹಿಡ್ಕೊಂಡಿಲ್ಲ, ಹತ್ತುತ್ತಾ ಇದೆಯಲ್ಲ ಚಿಂಟು. ಡೌಟು, ಮಗ ಮುಂದೆ ಕೂತ್ರೆ ಆಗತ್ತೆ. ಕಾರಲ್ಲೇ ಹೋಗೋದಾ? ಆ ಕಡೆಯಿಂದ ಏನು ಬಟರ್ ಫ್ರೂಟ್ ಏನೋ ಇದೆ ಅಂತಿದ್ರು. ಇದೇ ಫಸ್ಟ್ ಟೈಮ್ ನಾವು ಈ ಥರ 3 ಜನ 2 ವೀಲರಲ್ಲಿ, ಅದು ಊರಲ್ಲಿ ಹೋಗ್ತಾ ಇರೋವಂಥದ್ದು. ಯಾವಾಗ ಬಂದರೂ ನಾವು ಬರೀ ಕಾರಲ್ಲೇ ಓಡಾಡೋದು. ಇಲ್ಲಿಂದ ನಮ್ಮ ಮನೆಯವ್ರ ಅಕ್ಕ ಮನೆ ಬಂದು ಒಂದು ಸ್ವಲ್ಪ ದೂರದಲ್ಲಿದೆ, ಅಂದರೆ ಒಂದು ಅರ್ಧ ಗಂಟೆ ಅಷ್ಟರಲ್ಲಿ ಅವ್ರ ಮನೆಗೆ ನಾವು ಹೋಗ್ಬೋದು. ಯಾವಾಗಲೂ ಕಾರಲ್ಲೇ ಹೋಗ್ತಾಯಿದ್ವಿ, 2 ವೀಲರೆಲ್ಲ ಹೋಗ್ತಾ ಇರಲಿಲ್ಲ. ಬಟ್ ಈ ಸರಿ ಚೈತು ಇಲ್ವಲ್ಲ, 3 ಜನ ಅಲ್ವಾ, 3 ಜನಕ್ಕೆ ಆರಾಮ್ಸಾಗಿ 2 ವೀಲರಲ್ಲಿ ಹೋಗ್ಬೋದು. ಜೊತೆಗೆ ಯಾವತ್ತೂ ಕೂಡ ಈ ಥರ ಓಡಾಡೂ ಇಲ್ಲ. ನೋಡೋಣ ಒಂದು ಸರಿ ಹೋಗೋಣ ಅಂತ ಹೇಳಿ ಹೊರಟಿದ್ದು. ಇದೇನೋ ಮಾಡಿದ್ದು ದೊಡ್ಡ ತಪ್ಪು. ಅವತ್ತಿನ ದಿನ ನಾವು ಹೋಗಿದ್ದ ದಿನವೇ ಅಕ್ಕ ಮನೇಲಿ ಜೋರು ಮಳೆ ಶುರುವಾಯಿತು. ಆ ಕಡೆಯಿಂದ ಬರಬೇಕಾದ್ರೆ ಎಷ್ಟು ಹಿಂಸೆ ಆಯಿತು ಅಂತಂದರೆ, ಯಪ್ಪ ಯಾಕಾದರೂ 2 ವೀಲರಲ್ಲಿ ಬಂದ್ವು ಅಂತ ಫಸ್ಟ್ ಟೈಮ್ ಬಂದಿದ್ದು. ಬಟ್ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಈ ಕಡೆಯಿಂದ ಹೋಗ್ತಾನೂ ಅಷ್ಟೇ, ಆ ಕಡೆಯಿಂದ ಬರ್ತಾನೂ ಅಷ್ಟೇ. ಆ ಕಡೆಯಿಂದ ಬರೋ ಸ್ವಲ್ಪ ಕತ್ಲು ಕೂಡ ಆಗಿತ್ತು. ಒಂದು ಕಡೆ ಭಯನೂ ಕೂಡ ಶುರುವಾಯಿತು. ಇದೆಲ್ಲ ಸ್ವಲ್ಪ ಕಾಡಿನ ಪ್ರದೇಶ ಇರೋದ್ರಿಂದ ಆನೆಗಳೇನಾದರೂ ಇರುತ್ತೇನೋ ಅಂತ ಒಂದು ಸ್ವಲ್ಪ ಭಯನೂ ಕೂಡ ಇತ್ತು. ಇಷ್ಟೊಂದು ಮಾವಿನಕಾಯಿಗಳಿದ್ದಾವೆ ಅಂದರೆ ಯವ್ವಾ ದೇವ್ರೆ, ಇದೇನಾದರೂ ಇವು ಹಣ್ಣು ಆಗಕ್ಕೆ ಏನಾದರೂ ಮಾಡೋದಲ್ವಾ ಆಂಟಿ ನೀವು? ಹಣ್ಣಾದರೆ ತಿನ್ನೋಂಗೆ ಅದೇ ಹಣ್ಣಾಗೋ ಥರ ಏನಾದರೂ ಮಾಡೋತ್ತಾನೆ ನೀವು? ಅಪ್ಪ ಒಂದೊಂದು ಇದರಲ್ಲೂ ಅಷ್ಟಿದ್ದಾವೆ. ಈಗ ಒಂದೇ ಹಸು ನಂಗಾದ್ರೆ ಆಂಟಿ ಇರೋದು? ಅಲ್ಲಿ ಹಿಂದೆ ಇದಾವೆ ಕರುಗಳ? ಇವಾಗ ಇದೊಂದೇನ ಇರೋದು ಇಲ್ಲಿ ಮನೆ ಹತ್ರ. ಈ ಮನೆ ಹತ್ರ ಇನ್ನು ಶಾಂತಳ್ಳಿ ದಿನ ಮನೆಯೆಲ್ಲ ಅದು ರೆಡಿ ಆದಮೇಲೆ ಅಲ್ಲೇನಾದರೂ ಹೋದ್ರೆ ಸಾಕ್ತೀರಾ ಆಂಟಿ? ಹಸು ಏನಾದರೂ? ಒಂದು ಕೋಳಿ ಹಿಡಿಬೇಕು. ಬಾಳೆ ಗಿಡ ಯಾಕೋ? ಹಿಡಿಬೇಕು. ಯಾಕೆ ಮಾಡೋ ಕೆಲಸ ಇಲ್ಲ ಮಗ, ನಿಂಗೆ ಮಾಡೋ ಕೆಲಸ ಇಲ್ಲ. ತೊಳೆದ್ವಿ ಕೈನ ಅನಿಸುತ್ತೆ, ನಾವೆಲ್ಲ ಕೈ ತೊಳೆದಿದ್ದಾಯ್ತು ಹಾಗೆ. ಬಟ್ ಬಿಸಿಲು ಅಂತ ಏನು ಅನಿಸ್ತಾ ಇಲ್ಲ ಆಂಟಿ, ತಣ್ಣಗೆ ಐತೆ ವಾತಾವರಣ. ಅಂತ ಏನು ಶೆಕೆ ಅನ್ನೋ ಥರ ಏನು ಅನಿಸ್ತಾ ಇಲ್ಲ, ತಣ್ಣಗಿದೆ. ಸಾಕು ನನಗೆ ಕಡುಬು ಅಷ್ಟು ಇಷ್ಟ ಇಲ್ಲ. ಇದೆ ಅಕ್ಕಿ ತರಿ ಕಡುಬು ಫೇಮಸ್. ಹಂಗೆ ತಿನ್ಬೋದಾ? ಹಂಗೆ ತಿನ್ನೋದು ಕಡುಬು. ಹಂಗೆ ಚೆನ್ನಾಗಿಲ್ಲ. ಇಲ್ಲೆಲ್ಲ ಇದೆ ಜಾಸ್ತಿ ಮಾಡೋದು ಕಡುಬು ಮತ್ತು ಅಕ್ಕಿ ಇದು ರೊಟ್ಟಿ, ನಾಟಿ ಕೋಳಿ ಸಾರು ಎಲ್ಲನೂ ಕೂಡ. ಆಂಟಿಯವರು ಅದೇ ಫೋನ್ ಮಾಡಿ ಅದೇ ಹೇಳ್ತಾಯಿದ್ರು. ನಾನು ಆಲ್ರೆಡಿ ಮನೇಲಿ ನಾನು ಬೇಳೆ ಸಾರು ರೈಸು ಎಲ್ಲ ಮಾಡಿಟ್ಟಿದ್ದೆ. ಬಟ್ ಆಂಟಿ ಇಲ್ಲಿ ನಾಟಿ ಕೋಳಿ ಸಾಂಬಾರು ಮಾಡಾಗಿದೆ, ಬನ್ನಿ ಊಟಕ್ಕೆ ಇಲ್ಲಿಗೇನೆ ಅಂತ ಹೇಳಿ ಕರಿತಾಯಿದ್ರು. ಹಂಗಾಗಿ ಊಟಕ್ಕೆ ನಾವು ಇಲ್ಲಿಗೆ ಬಂದ್ವಿ. ಬಟ್ ಬರೋದು ಸ್ವಲ್ಪ ತಡ ಆಗಿತ್ತು. ಬಟ್ ಅಷ್ಟರಲ್ಲಿ ಆಲ್ರೆಡಿ ಆಂಟಿ ಎಲ್ಲ ಮಾಡಿಟ್ಟಿದ್ರು. ಅದೇ ಎಲ್ಲಿದೆ? ಎಲ್ಲಿ? ಸುಮ್ಮನೆ ಕೆಡಬೇಡ ಬಾ. ಚಿಂಟು ಕೋಳಿಗಳು ಬಂದಿದ್ದಾವೆ ಕಣು ಇಲ್ಲಿ. ಹಿಂಗೆ ಇಟ್ಬಿಡು ಮಗ, ಇಲ್ಲೇ ರಜಾ ಬಂದಿದ್ದ ತಕ್ಷಣ ನಿಂಗೆ ಕರ್ಕೊಂಬಂದು ಬಿಟ್ಬಿಡ್ಬೇಕು ಕಣೋ ಇಲ್ಲೇ. ಹಸು ಮೇಯಿಸ್ಕೊಂಡಿದ್ದಕ್ಕೆ ಮಾಮನ ಜೊತೆ? ಹಾಂ ಅಲ್ಲ ಬೇಡ ಅಂತ್ಯಾ? ಅವ್ನಿಗೆ ಒಟ್ಟಿನಲ್ಲೂ ಮುಟ್ಟಬೇಕು, ಹಾಲು ಕರಿಬೇಕು. ಗುದಿಯಲ್ವ ಆಂಟಿ? ಗುಮ್ಮಲ್ಲ? ಹಾಂ ಎದ್ರಕಂಡು ಹಿಂದೆ ಕೊಡೋಯ್ತೇವೆ, ಗುಮ್ಮಾಗ್ತಿರೋದಿಲ್ಲ ಅವು. ನಂಗೆ ಅವ್ನು ಹೋಗೋದು ನೋಡಿದರೆ ಭಯ ಆಗತ್ತೆ ನನಗೇನೆ. ನನ್ನ ಮಗ ಏನಾದರೂ ಇಲ್ಲೇ ಇದ್ದರೆ ನಿಜ ಇಲ್ಲಿರೋ ಪ್ರಾಣಿ ಪಕ್ಷಿಗಳೆಲ್ಲ ಆಂಟಿನ ಬಿಟ್ಟು ಅಂಕಲ್ನ ಬಿಟ್ಟು ಓಡೋಯ್ತವೆ. ನಮಗೆ ಬೇಡ, ಇಷ್ಟು ಟಾರ್ಚರ್ ಕೊಡ್ತೀರಾ ನಮ್ಮನ್ನ ಇಟ್ಕೊಂಡು ಅಂತ. ಕೋಳಿ ಕಳ್ಳ ಚಿಕ್ಕದ್ರಲ್ಲಿ ಹಿಂಗೆ ಕೋಳಿನ ಹಿಡ್ಕೊಂಡಿದ್ದ.
ಕುಕ್ಬೇಕು ನನ್ನ ಮಗನೇ ಗೊತ್ತಾಗುತ್ತೆ ಅವಾಗ. ಇಟ್ಕೊಡೋಣ ಏನು ಮಾಡೋಕ್ಕೆ ಮೇಲ್ಗಡೆ ರೂಮಲ್ಲಿ ಇಡಕ್ಕೆ. ಹ್ಞೂ ಅಷ್ಟೇ. ಅಕ್ಕಪಕ್ಕದವರೆಲ್ಲ ಆಮೇಲೆ ಬೈಲಿ ಅಂತ. ಕಾವಿ ಕೂರ್ಸಿದ್ದು ಅದು ಕೂತೈತೆ ಅಷ್ಟೇ. 4 ಮೊಟ್ಟೆ ಇರ್ತವೆ, ಕೂತೈತೆ. ಅಥವಾ ಆ ಸರಿ ಬಂದಾಗ ಸಾಗರಿತಿತ್ತು. ಕಳೆದ ಹಸು, ಕೋಳಿ, ಬೆಕ್ಕು ನೋಡಿ ನಿಂಗೆಲ್ಲ ಇದ್ದಾವೆ. ಬಿಡು ಅದನ್ನು. ನೋಡು ಅದು ಬಂತು, ಅದಕ್ಕೆ ಹೋಗ್ಬಿಡುತ್ತೆ. ಓ ಇದು ಅವ್ರ ಯಜಮಾನ್ರ. ಮತ್ತೆ ಅದನ್ನ ಇಟ್ಕೊಂಡ್ರೆ ಇದ್ಯಾಕೆ ಬಂದು ಕೂಗ್ತೈತೆ? ನನಗೆ ಆ ಯಾಟೆ ಇಟ್ಕೊಂಡ್ರೆ ಒಬ್ಬನ ಕಚ್ಬಿಡ್ತವೆ, ಅವು ಅಂತಿದ್ರೆ. ಹೌದ್ರಾ? ಮಗ ಇಟ್ಕೊಂಡಿದ್ರೆ ನೋಡಿ ವಾರ್ ಮಾಡಕ್ ಬಂದಿರೋದು ಇದು. ಇನ್ನನ್ನ ಓಡಾಯ್ತು ನೋಡಿ. ನಿನ್ನ ಹತ್ರ ಕೋಳಿ ಇಲ್ವಲ್ಲ? ಇಟ್ಕೊಂಡಿರೋ ನನ್ನ ಮನೆ ಗೊತ್ತಾಗತ್ತೆ ಅವಾಗ. ಅದು ಹೋಯ್ತು ಅಲ್ಲಿ ಹಿಂದ್ಗಡೆಗೆ. ಗೆಣಸು ಕಿತ್ಕೊಂಬರಕ್ಕೆ ಹೋಗ್ತಾ ಇದೀವಿ ನಾವು. ಸಿಗೆಣಸ ಮರ್ಗೆಣಸ ಆಂಟಿ? ಮರ್ಗೆಣಸು ಹಾಕಿಲ್ವಾ? ಗೆಣಸು ತೊಗೊಂಬರೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಆಯಿತು, ಊಟ ಎಲ್ಲ ಮಾಡಿ ಒಳ್ಳೆ ನಾಟಿ ಕೋಳಿ ಸಾಂಬಾರು ಆಯಿತು. ಅದು ಸಾಂಬಾರಿಗೆ ಸ್ವಲ್ಪ ಕಾಯೆಲ್ಲ ಜಾಸ್ತಿ ಹಾಕ್ಬಿಟ್ಟಿದ್ರು. ಅದಕ್ಕೆ ಅವರು ಅಂತಿದ್ರೆ ವಿಡಿಯೋದಲ್ಲೆಲ್ಲ ತೋರಿಸ್ಬೇಡ ಇದನ್ನು. ನಾಟಿ ಕೋಳಿ ಸಾರು ಥರ ಮಾಡಿಲ್ಲ ಇವತ್ತು ನಾನು. ಯಾವುದೇ ಕಾಯಿ ಬಜ್ಜಿ ಸಾರು ಥರ ಆಗೋಗಿದೆ, ತೋರಿಸ್ಬೇಡ ಅಂತ. ಆಂಟಿ ಹೌದ್ರಾ? ನಾನು ಹೀಲ್ ಸ್ಲಿಪ್ಪರ್ ಹಾಕೊಂಬಂದ್ಬಿಟ್ಟಿದ್ದೀನಿ ಅದಕ್ಕೆ. ಹೌದ್ರಾ? ಅದಕ್ಕೆ ಚಪ್ಪಲಿ ಬೇರೆ ಹಾಕೊಂಡು ಅವಾಗ ಕೊಡ್ತಾರೆ ಆಂಟಿ. ಹಾಲೆಲ್ಲ ಕರಿಯೋದಿಲ್ವಾ ಆಂಟಿ ಈಗ? ಆಯ್ತು ಆಂಟಿ. ನಾನು ಫಸ್ಟ್ ಟೈಮ್ ಏನೋ ಗದ್ದೆಗೆ ಬರ್ತಾ ಇರೋದು ಇಷ್ಟು ವರ್ಷದಲ್ಲಿ. ಅಲ್ಲ ಆಂಟಿ? ಗದ್ದೆಗೆ ಹೋಗಿಲ್ಲ 14 ವರ್ಷದಿಂದ. ಈಗೇನೋ ಗೆಣಸು ತೆಗೆಯೋಣ ಅಂತ ಹೇಳಿದ್ರಲ್ಲ ಅಂತ ಹೇಳಿ ಹೋಗ್ತಾ ಇರೋದು. ಗೆಣಸು ಹಾಕಿದ್ದಾರೆ. ಈ ಕಡೆ ಎಲ್ಲ ಗೆಣಸು, ಶುಂಠಿ, ಆಮೇಲೆ ಭತ್ತ, ಆಮೇಲೆ ಹೊಗೆ ಸೊಪ್ಪು, ಇನ್ನು ಕಾಳುಗಳು ಎಲ್ಲನೂ ಬೆಳೀತಾರೆ ಫ್ರೆಂಡ್ಸ್. ಎಲ್ಲನೂ ಇಂಥದ್ದೇ ಅನ್ನೋದಿಲ್ಲ. ಬಟ್ ನಾನು ಸುಮಾರು ನೋಡಿರೋ ಮಟ್ಟಿಗೆ ಹಾಸನ ಕಡೆ ಅಥವಾ ಈ ಕಡೆ ಶುಂಠಿ ಜಾಸ್ತಿ. ಇಲ್ಲೂ ಎಲ್ಲ ಹಾಕಿದ್ದಾರೆ. ಮೇ ಬಿ ಇದು ಎಲ್ಲ ಗೆಣಸೆ ಅಂದ್ಕೊಳ್ತೀನಿ. ಗೆಣಸೆ ಇರಬೇಕು. ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಲ್ಲಿ ನಮ್ಮ ಅಂಕಲ್, ನಮ್ಮ ಚಿಂಟು ಇಬ್ಬರು. ಇದು ಎಲ್ಲ ಗೆಣಸೆ. ಈ ಥರ ಫುಲ್ ತೋಟ. ಇನ್ನೊಂದು ಮನೆ ಇದೆ ಶಾಂತಹಳ್ಳಿಲಿ ಇತ್ತು. ಲಾಸ್ಟ್ ಟೈಮ್ ನಾನು ಜಾತ್ರೆಗೆ ಹೋಗಿದ್ದಾಗೆಲ್ಲ ನೋಡಿದ್ದೀರಾ ಅನಿಸುತ್ತೆ ನೀವು. ಶಾಂತಹಳ್ಳಿಲಿ ಜಾತ್ರೆ ಎಲ್ಲ ತೋರಿಸಿದ್ದೆ. ಆ ಮನೆ ಬೇರೆ, ಇದು ಈ ಮನೆಯೇ ಬೇರೆ. ಇದು ಬೋಂಗಲಲ್ಲಿರೋ ಮನೆ ಇದು. ಇನ್ನು ಶಾಂತಹಳ್ಳಿಲಿ ಇನ್ನೂ ಸ್ವಲ್ಪ ಮನೆ ಎಲ್ಲನೂ ಕೂಡ ರೆಡಿ ಮಾಡಿಸ್ತಾ ಇದ್ದಾರೆ. ಇದು ಸೌಂಡು. ನಾಟ್ ಟಚ್ ಮೀ ನಾಟ್. ಎಲ್ಲ ಹಾಗೆ ಮುಟ್ಟಿದ ತಕ್ಷಣ ಇವು ಮುಟ್ಟಿದ್ರೆ ಮುನಿ ಅಂತ ಹೇಳಿ ಕರೀತಾರಲ್ಲ ಹಾವು. ಹಿಂಗೆ ಹೋಗುತ್ತೆ ನೋಡಿ. ಅಲ್ಲಿ ನೋಡಿ, ಜಸ್ಟು ಹಿಂಗಿರೋದನ್ನು ಹಂಗೆ ಮುದ್ರಕೊಂಡ್ಬಿಡುತ್ತೆ. ಇದೇ ಸೃಷ್ಟಿ ನಿಯಮ. ಅಲ್ಲಿ ಹೋಗಿದ್ದಾರೆ. ಇವಾಗ ನಾನು ಹೋಗಬೇಕು. ಇದೆಲ್ಲ ಗೆಣಸು, ಗೆಣಸು, ಇದೆಲ್ಲ ಬಳ್ಳಿ. ನನಗೆ ಗೊತ್ತಿಲ್ಲ ಅಷ್ಟಾಗಿ ಜಾಸ್ತಿ. ಆಂಟಿ ಹೇಳೋದನ್ನು ಹೇಳ್ತಿರ್ತೀನಿ ನಾನು ನಿಮಗೆ. ಇದೆಲ್ಲ ಏನು ಅಂದರೆ ಈ ಬಳ್ಳಿನೆಲ್ಲ ತೆಗೆದು ಹಸುಗೆ ಕೊಡ್ತಾರೆ. ಕೆಳಗಡೆ ಗೆಣಸನ್ನ ಮಾರಕ್ಕೆ ಕೊಡ್ತಾರೆ. ಹಾಗಾಗಿ ಯಾವುದು ಕೂಡ ವೇಸ್ಟ್ ಆಗೋಲ್ಲ ಗೆಣಸಿಂದು. ಈಗ ಎಲ್ಲಿ ತೆಗಿತಾ ಇದ್ದಾರೆ. ಒಂದು ಎಷ್ಟು ಕಲರ್ ಇದೆ, ಹೆಂಗಿದೆ ನೋಡಲ್ಲಿ ಚಿಂಟು. ಇದೆ ಒಂದು ಅಲ್ಲಿ. ಇದು ಹಣ್ಣಾಗಿರೋದು ನೋಡಿ ತೆಗಿಯೋದ ಆಂಟಿ? ಸುಮ್ಮನೆ ಯಾಕೆ ಮತ್ತೆ ತೆಗಿಯೋದು? ನಾನು ತೆಗಿಬೇಕಿತ್ತು ಅಂತ ಆಸೆ. ದೂರ ಇರೋ ಮಗ. ಅದು ಹಂಗೆ ಇದ್ರೆ ಹಂಗೆ ಬರುತ್ತಲ್ಲ ಅದರಲ್ಲೇ ಮಣ್ಣು.
ಓ ಇಷ್ಟಿಷ್ಟೇ ಬಿಡೋದ ಆಂಟಿ ಇವು? ಇಲ್ಲ ಸುಷ್ಮಾ, ಒಂದೊಂದು KG ಬಿಟ್ಟಿದೆ ಈ ಸರಿ. ಯಾಕಪ್ಪ ಅಥವಾ ಇನ್ನೂ ಟೈಮ್ ಇದೆ ಅನ್ನಿಸುತ್ತೆ, ಬೇಗ ತೆಗಿತಾ ಇದ್ದೀರೇನೋ. ಔಷಧಿ ಬಿಡ್ಬೇಕಾಗಿತ್ತು. ಅಲ್ಲಿದೆ ಅಲ್ಲಿದೆ ಅಂಕಲ್, ತೆಗೀರಿ ಅದು. ಅಲ್ಲ ಆ ಕಡೆ, ಅಲ್ಲಿ ಎಲೆ ಬಿದ್ದೈತಲ್ಲ, ಅಲ್ಲಿ ಅಲ್ಲಿ ನೋಡಿ. ಅದು ಅದಲ್ಲ ಇನ್ನ ಮುಂಚೆ ಅಲ್ಲಿ ಅಲ್ಲಿ ಅದು ಬರೀ ಬೇಡ ಅಂತ. ಇಲ್ಲ ಅಲ್ಲೊಂದಿದೆ. ಇಷ್ಟಪ್ಪ ಇಷ್ಟುದ ಹೋಗಿತ್ತು, ಹೋಯ್ತಾ ಇತ್ತು ಒಳಗಡೆ ಹೋಗೋದು. ಬಿಡಿ ಸಾಕು ಅಂಕಲ್, ಬನ್ನಿ. ಇದು ಇದು ಜಿಂಕೆ ನೆಗ್ದಿರೋದಂತೆ, ಆವಾಗಲೇ ತೋರಿಸಿದ್ರು ಅಲ್ಲೊಂದಿತ್ತು ಜಿಂಕೆ. ಅಷ್ಟು ಓಡಾಡ್ತಾವ ಆಂಟಿ? ಅಯ್ಯೋ, ಗಿಡ ಎಲ್ಲ ಮುರಿದಾಕಿರೋ ನೋಡಿ ಸುತ್ತಲ್ಲಿ ಹೊಡೆದು. ಸಾಕು ಬನ್ನಿ ಅಂಕಲ್. ಬಿಡಿ, ಅವೇನು ತಿನ್ನಕ್ಕೆ ಚೆನ್ನಾಗಿಲ್ಲ ಇವು ಸಪ್ಪೆ. ಇದುವೆ ಸಿಬಿಕಾಯಿ ಸರಿ ತಂದ್ಕೊಟ್ಟಿಲ್ಲ ಸುಷ್ಮಾ. ಹಣ್ಣಾಗೈತೆ ನೋಡಲ್ಲಿ ಒಂದು. ಮಾಮ ಇಟ್ಕೊಂಡವ್ರಲ್ಲ. ಮಳೆ ಇಲ್ಲಿ ಹೋಗು, ಮಾಮ ಹೋಗಿ ಈ ಕಡೆ ಬರೋ, ಇಲ್ಲಿ ಮಾಮ ಹೋಗಿರತ್ತವ. ಅಲ್ಲೊಂದು ಐತೆ ನೋಡಿ, ಕೀಟ್ಕೊ. ತಿನ್ನಪ್ಪ, ತಿನ್ನಕ್ಕೆ ಹೇಳಿತು ಮಾಮ ತಗೊಂತ. ಅವೆಲ್ಲ ಇನ್ನೂ ಹಣ್ಣಾಗಿಲ್ಲ ಕಣ, ಚಿಕ್ಕವು. ಇನ್ನು ಹಣ್ಣಾಗಬೇಕು, ದೊಡ್ಡವಾಗ್ಬೇಕಿನ್ನ. ಅದು ಒಂದು ಸೀಬೆ ಹಣ್ಣು ಕೀಳಕ್ಕಾಯ್ತಿಲ್ಲ ಮಗನ ನಿಂಗೆ. ತಿರುಗಿಸ್ತಾ ಇದ್ದೀನಿ ನಾನು. ಇಲ್ಲೂ ಬಟರ್ ಫ್ರೂಟ್ಗಳು ಮರ ಇದು ಎಷ್ಟೊಂದಿದೆ. ಇಲ್ಲಿ ಮೇಲೂ ನೇತಾಡ್ತಾ ಇದ್ದಾವೆ. ಎಷ್ಟು ಚಿಕ್ಕ ಮರ ಇದೆ, ಪರವಾಗಿಲ್ಲ ಬಿಡೆ ನನಗೆ. ಎಷ್ಟು ಚಿಕ್ಕ ಮರ ಆದರೂ ಹಣ್ಣು ನೋಡಿ ಹೆಂಗಿದೆ ಅಂತ. ಇಲ್ಲೊಂದಿದೆ ನೋಡಿ, ಇದೇ ಮರನಾ? ಇಲ್ಲಿ ಓ ಅಲ್ಲಿ ಇನ್ನೂ ಒಂದು ಬಲ್ಸಿರೋದು, ಇಲ್ಲೇ ನೇತಾಡ್ತಾ ಇದ್ದೆ. ಇಲ್ಲೂ ಒಂದಿದೆ, ಇಲ್ಲಿ. ಅದೇ ಸಾಕು ಸಾಕು ಸಾಕು, ಬನ್ನಿ ಅಂಕಲ್, ಅಷ್ಟೇ ತಿನ್ನೋಣ. ಸಾಕು ಸಾಕು ಸಾಕು, ಬನ್ನಿ. ಈ ಟೈಮಲ್ಲಿ ಬಂದಾಗ ನಮಗೆ ಯಾವಾಗಲೂ ಆಂಟಿ ಬಟರ್ ಫ್ರೂಟ್ ಆಗ್ಬೋದು, ನಿಂಬೆಹಣ್ಣು, ಹುಣಸೆ ಹಣ್ಣು, ಮಾವಿನಕಾಯಿ ಮತ್ತು ಪ್ರತಿಯೊಂದು ಕೊಡ್ತಾ ಇರ್ತಾರೆ. ಇಂಥದ್ದು ಕೊಡಲ್ಲ ನನಗಿಲ್ಲ ಪಾಪ. ಬಂದೆ ಕರ್ಕೊಂಬಂದು ತೋಟ ಎಲ್ಲ ತೋರಿಸ್ತಾ ಇರ್ತಾರೆ. ಈ ಸರಿ ಬಟರ್ ಫ್ರೂಟ್ ತುಂಬಾ ಬಿಟ್ಟಿತ್ತು, ಬಟ್ ನಾವು 2 ವೀಲರಲ್ಲಿ ಬಂದಿದ್ವಿ, ತೊಗೊಂಡೋಗೋಷ್ಟು ಆಗ್ತಾ ಇರಲಿಲ್ಲ. ಎಷ್ಟು ಬೇಕು ಅಷ್ಟು ಮಾತ್ರ ತೊಗೊಂಡ್ವಿ. ಒಂದೊಂದು ಹಣ್ಣು ಸುಮಾರು ಒಂದು 10 ಗ್ಲಾಸಷ್ಟು ನಾವು ಒಂದು ಬಟರ್ ಫ್ರೂಟ್ ಸ್ಮೂತಿ ಮಾಡ್ಕೊಂಡು ಕುಡಿಬೋದು. ಅಷ್ಟು ಆಗುತ್ತೆ, ಅಷ್ಟು ಒಳಗಡೆ ಹಣ್ಣಿನ ಒಂದು ಥಿಕ್ನೆಸ್ ಜಾಸ್ತಿ ಇರುತ್ತೆ. ಜೊತೆಗೆ ನಾನು ಹೇಳ್ತಾ ಇರ್ತೀನಿ, ಇಲ್ಲಿ ಬಂದಾಗ ನಮಗೆ ಸ್ವಲ್ಪನೇ ಕೊಡಿ ಎಲ್ಲನೂ ಅಂದರೂ ಕೇಳೋದಿಲ್ಲ. ಆಂಟಿ ಅಂಕಲ್ ಎಲ್ಲ ತುಂಬಿ ಕೊಡ್ತಾ ಇರ್ತಾರೆ. ಅದ್ರ ಜೊತೆಗೆ ನಿಂಬೆ ಹಣ್ಣೆಲ್ಲನೂ ಗಿದ್ದು ಕೊಡ್ತಾಯಿದ್ರು. ನಾನು ಅದೇ ಹೇಳ್ತಿದ್ದೆ, ನಮಗೇನು ಬೆಂಗಳೂರಲ್ಲಿ ನಾವು ಇದ್ದೀವಿ, ನಾವು ದುಡ್ಡು ಕೊಟ್ಟು ತೊಗೋಬೋದು, ಬೇಡ ನೀವಾದರೆ ಇಲ್ಲಿ ಅಂದರೆ ತೋಟದಲ್ಲಿ ಇರೋದು, ಪ್ರತಿಯೊಂದಕ್ಕೂ ಸುಮಾರು ದೂರ ಹೋಗಬೇಕು, ಬೇಡ ಅಂತಂದರೂ ಎಲ್ಲನೂ ಕೊಡ್ತಾ ಇರ್ತಾರೆ. ಬಟ್ ಆದರೂ ನಾನು ಜಾಸ್ತಿ ಈಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೆ ಆಂಟಿಗೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಅವ್ರಿಗೆ. ನಿಮಗೆ ನೀವು ಎಷ್ಟು ಸರಿ ಹೇಳಿದ್ರು ಅಷ್ಟು ಏನೂ ತೊಗೊಂಡೋಗಲ್ಲ, ಅಲ್ಲಿ ದುಡ್ಡು ಕೊಟ್ಟು ತೊಗೊಳೋದು ಬೇರೆ, ಇಲ್ಲಿ ನಾವು ಗೊಬ್ಬರ ಹಾಕಿ ಒಂಥರ ನೇಚರಲ್ಲಿ ಯಾವುದೇ ಔಷಧಿಗಳನ್ನ ಬಳಸ್ತೇನೆ ಬೆಳೆಸಿರ್ತೀವಿ. ಮಕ್ಳಿಗೆ ಕೊಡು, ಮಕ್ಳಿಗೋಸ್ಕರ ನಾನು ಕೊಡೋದು ಅಂತ. ನೀವು ಹಂಗೆ ಇಚ್ಕೋದ್ರೆ ಅದು ಗಾಬರಿಗೆ ಕಚ್ಚುತ್ತ ಮೇಲೆ. ಏನು ಮಾಡೋದಿಲ್ಲ, ಸುಮ್ಮನೆ ಈ ಕಡೆ ತೋರಿಸಿ ಅಂಕಲ್, ಈ ಕಡೆ. ಸುಮ್ಮನಿರ ಕಚ್ಬಿಟ್ಟೆ ಹೋಯ್ತದ. ಕಚ್ತಾ ಅಂಕಲ್ ಅದು? ಅಯ್ಯೋ, ನಾಯಿಗ ಬಹು ಅಂತ ಅದಕ್ಕೆ ಈ ಕಡೆಯಿಂದ ಬಂದೆ ನಾನು. ಹೆಂಗ್ ಗೊತ್ತಾಗತ್ತೆ ಇದು ಖಾಲಿ ಆಯ್ತು ಅಂತ? ಇಲ್ಲಿ ಖಾಲಿ ಆಯ್ತು ಅಂತ ಕುಂದ್ಕೋಬೇಡ, ವಾ. ಎಲ್ಲ ಮಗ? ಇಲ್ಲ ನೋಡಮ್ಮ, ನನ್ನ ಮಗ ಏನು ಕರೆದ್ಬಿಟ್ಟವನಪ್ಪ ದೇವ್ರೆ. ಆಂಟಿ ಇನ್ಮೇಲೆ ನೀವೇನು ಕರೆಯೋದು ಬೇಡ ಬಿಡಿ, ಅವನೇ ಕರೆದವನೆಲ್ಲ. ಅದು ಹಾಲೇ ಬಿಡ್ತಾ ಇಲ್ಲ, ಅವ್ನ ಕೈ ಹಾಕ್ತಾವನಲ್ಲ, ಅದಕ್ಕೆ ಬಿಡೋ ಮಗ ಬಾ. ಹಾಲು ಬಿಡೋದಿಲ್ಲ ಬಾ ಮಗನ, ಬೇಗ ಅತ್ತೆ ಕರ್ಕೊಂಬರ್ತಾರೆ ಬಾ. ಚಿಂಟು ಅದು ಹಾಲು ಬಿಡ್ಬೇಕಾ, ನಾವು ಕರಿಬೇಕಂದ್ರೆ? ಅದು ಬಿಡ್ಬೇಕಣ್ಣ, ಮಲೆಗೆ ಬಂದ್ರೆ ತುಂಬಾ ಹಾಲು ಇರುತ್ತೆ ಮಲೇಲಿ. ಬಿಡು ನೀನು, ಅದು ಗಟ್ಟಿ ಇಟ್ಕೊಳ್ಳುತ್ತೆ ಅಷ್ಟೇ. ಬಿಡು, ನಾನು ಕರ್ಕತೀನಿ ಆಮೇಲೆ ನೋಡಿ ಅಂತೆ ಮಲೆಯಲ್ಲಿ ಹಾಲು ಹೆಂಗ್ ಬಂದಿರುತ್ತೆ ಅಂತ. ಹಾಲು ಬಿಡ್ಬೇಕಂತಿಲ್ಲ, ಅದು ಬಿಟ್ರೆ ನಮಗೆ ಕರ್ಕೊಳಕ್ಕಾಗಲ್ಲ. ನೋಡಲ್ಲಿ, ಅತ್ತೆ ಕರಿಯೋದ್ಕು ನೀನು ಕರಿಯೋದ್ಕು ಸರು ಬಿಡ್ಬೇಕದು, ಬಿಟ್ಟಿಲ್ಲ. ಗುಡಿ ನೀವು
ಮಳೆ ಬರ್ತಿದೆ. ಅದು ಅವನು ನನ್ ಕಾಲ್ ಮೇಲೆ ಬಂತು ಹಾಲು. ಇಲ್ಲ. ಬಿಟ್ಬಿಡಿ ಅಂಕಲ್ ಪಾಪ ಬರ ಹೋಗೋಣ. ನಂಗೆ ಹಾಲು ಬಂತು ಕಾಲ್ ಮೇಲೆ. ಸಾಕು ಬಾ ಆಯ್ತು. ಇಷ್ಟು ಕರೆದಿದ್ದೀನಿ. ಏನಿದು? ಓ ನನ್ನ ಮಗ ಕರೆದಿರೋದು. ಈ ಕಡೆ ಬಿಟ್ಟಿದ್ದೆ ಈ ಕಡೆ. ಬೇಡ ಚಿಂಟು ಪ್ಲೀಸ್ ಬಾ. ಬೇಡ ಬಾ ಮಗನೆ ಬೇಡ ಬಾ. ನಮ್ಮ ಚಿಂಟುಗಿಲ್ಲಂತೂ ಬಂದರೆ ಹಬ್ಬವೋ ಹಬ್ಬ ಅನ್ನೋ ಥರ ಸಂಭ್ರಮ, ಖುಷಿ, ಸಂತೋಷ ಜಾಸ್ತಿ. ಅವ್ನು ಯಾವಾಗಲೂ ನಾವು ಮನೇಲಿದ್ರೆ ಅದನ್ನೇ ಹೇಳ್ತಿರ್ತಾನೆ, ಅಮ್ಮ ಫಸ್ಟ್ ಅತ್ತೆ ಮನೆಗೆ ಹೋಗೋಣ ಅಂತ. ಬಟ್ ಬಂದ್ವಿ, ಎಲ್ಲ ಚಿಂಟು ಓಟಾಟ, ನಮ್ಮದು ತೋಟ ಸುತ್ತಾಟ ಎಲ್ಲ ಕೂಡ ಮುಗೀತು. ಇನ್ನೇನು ಹೊರಡೋಣ ನಾವು ಟೈಮಲ್ಲಿ ಜೋರು ಮಳೆ ಬಂತು. ಸ್ವಲ್ಪ ಹನಿ ಥರ ಇತ್ತು, ಬಟ್ ಕತ್ಲೆ ಆಗ್ತಾಯಿತ್ತು. ಹೊರಡೋಣ ಬೇಗನೆ, ಯಾಕಂದರೆ ಇನ್ನು ಕತ್ಲಾಗ್ಬಿಟ್ರೆ ರಾತ್ರಿ ಹೊತ್ತು ಇಲ್ಲೂ ಸ್ವಲ್ಪ ಕಾಡೆಲ್ಲ ಜಾಸ್ತಿ ಇರೋದ್ರಿಂದ ಯಾವಾಗ ಯಾವ ಪ್ರಾಣಿಗಳು ಬರ್ತವೆ ಅಂತ ಹೇಳೋಕ್ಕಾಗಲ್ಲ ಅನ್ನೋ ಒಂದು ಭಯಕ್ಕೆ ಮಳೆಲೂ ಪರವಾಗಿಲ್ಲ ಹೋಗೋಣ, ಸಣ್ಣ ಹನಿ ಅಲ್ವಾ ಅಂತ ಅಂದ್ಕೊಂಡು ಹೊರಟ್ವಿ. ಬಟ್ ನಾವು ಹೋಗಬೇಕಾದ್ರೆ ಮಧ್ಯದಲ್ಲಿ ಎಷ್ಟು ಜೋರು ಮಳೆ, ಜೊತೆಗೆ ಮನೆಗೆ ಹೋದರೂ ಅಷ್ಟೇ ಆ ಮಳೆ ಒಂಥರ ನನಗೆ ವಿಡಿಯೋ ವ್ಲಾಗ್ ಮಾಡೋದಕ್ಕೆ ಮನಸ್ಸೇ ಆಗಲಿಲ್ಲ. ಆ ಲೆವೆಲಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಹೇಳ್ಬೋದು. ಫೈನಲಿ ಇವಾಗ ಹೊರಟಿದ್ದೀವಿ. ಇವತ್ತಿನ ಡೇ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.